ಮಾಧ್ಯಮದಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಕ್ಕಂಥ ಅಪಪ್ರಚಾರಗಳ ಮಾಹಿತಿ ಸಲುವಾಗಿ ನಾವು ಮನವಿ ಮಾಡ್ಕೊಳ್ಳಿಕ್ಕೆ ಜಿಲ್ಲಾ ಪಂಚಾಯತಿಗೆ ಬಂದ್ವಿ. ಭ್ರಷ್ಟಾಚಾರ ಆಗಿದೆ, ಅದು ಆಗಿದೆ, ಇದು ಆಗಿದೆ ಅಂತ ಸುಮ್ಮನೆ ಈಗ ಇಲೆಕ್ಷನ್ ಚುನಾವಣೆ ಹತ್ತಿರ ಬಂದ ಸಂದರ್ಭದಲ್ಲಿ ಈ ರೀತಿ ಸುಳ್ಳು ಹೇಳಿಕೆಗಳನ್ನು ನಮ್ಮ ಗ್ರಾಮದಿಂದ ಸಾಕಷ್ಟು ವಿಪಕ್ಷದ ಸ್ಥಾನದಲ್ಲಿ ನಿಂತು ಅಧಿಕಾರದ ದುರುದ್ದೇಶದಿಂದ ಈ ಥರ ತಪ್ಪು ಹೇಳಿಕೆಗಳನ್ನು ಕೊಡ್ಲಿಕ್ಕತ್ತಾರೆ. ಅಂಥವ್ರಿಗೆ ಈ ತಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ಈ ರೀತಿ ಅಪಪ್ರಚಾರಗಳು ಮಾಡೋದನ್ನು ಬಿಟ್ಟು ಗ್ರಾಮದ ಅಭಿವೃದ್ಧಿಗೆ ಜನಪ್ರತಿನಿಧಿಗಳಿಗೆ ಸಹಕಾರ ಕೊಡಿ, ಗ್ರಾಮದ ಅಭಿವೃದ್ಧಿ ಕಡೆ ವಿಚಾರ ಮಾಡಿ ಅಂತ ನಾವು ಅವರಿಗೆ ಕೇಳ್ಕೊಳ್ತೀವಿ. ಹಾಗೆ ಅದೇ ರೀತಿ ಯಾವುದೇ ರೀತಿ ನಯಾ ಪೈಸಾ ಭ್ರಷ್ಟಾಚಾರ ಇವತ್ತಿನ ದಿನ ನಮಗೆ ತಿಳಿದ ಮಟ್ಟಿಗೆ ಯಾವುದೇ ರೀತಿಯ ನಯಾ ಪೈಸಾ ಭ್ರಷ್ಟಾಚಾರ ಆಗಿಲ್ಲ. ಹಾಗೂ ಅಂಥ ಸಂದರ್ಭದಲ್ಲಿ ತಮಗೆ ಗೊತ್ತಾದಂಥ ಸಂದರ್ಭದಲ್ಲಿ ತಾವು ಕೂಡ ಸರಿಯಾದ ಒಂದು ಚಾನಲ್ನ ಮುಖಾಂತರ ವೇದಿಕೆಯನ್ನು ಅಳವಡಿಸಿ ಹಾಗೂ ಯಾವುದೇ ಸಾಕಷ್ಟು ಅಧಿಕಾರಿಗಳಿದ್ದಾರೆ, ಇಲಾಖೆಗಳಿದ್ದಾರೆ ಅಂಥ ಸಂದರ್ಭದಲ್ಲಿ ಕಮಿಟಿಗಳನ್ನು ರಚನೆ ಮಾಡಿ ಒಂದು ಎನ್ಕ್ವೈರಿಗಳನ್ನು ಮಾಡಿ ಯಾವುದೇ ಡಾಕ್ಯುಮೆಂಟ್ಸ್ ಬೇಕಾದ್ರೂ ನಾವು ಇನ್ನೂ ಕೊಡ್ತೀವಿ. ಹಾಗೆ ಇದಕ್ಕೂ ಮುಂಚೆ ನಾವು ಸಾಕಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು RTI ಆ್ಯಕ್ಟ್ನಲ್ಲಿ ಕೇಳಿದ್ರಿ, ನಾವು ಅದನ್ನು ಕೂಡ ಪೂರೈಸಿದ್ದೀವಿ. ಅದನ್ನು ಹೊರತುಪಡಿಸಾಗಿ ಸುಮ್ಮನೆ ಯಾವುದೇ ಆರೋಪ ಮಾಡಬೇಡಿ. ಹಾಗೆ ಕೆಲವು ಜನ ಇದ್ದಾರೆ ವಿಪಕ್ಷ ಸ್ಥಾನದಲ್ಲಿ ನಿಂತು ಇವತ್ತು ನಮ್ಮ ಮೇಲೆ ಮಾನಹಾನಿ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನಾವು ಏನು ಕಾನೂನು ಮುಖಾಂತರ ಲೀಗಲ್ ನೋಟಿಸ್ ಕಳಿಸ್ತಾ ಇದ್ದೀವಿ. ಹಾಗೂ ಮಾನಹಾನಿ ಕೇಸನ್ನು ಅಂದರೆ ದಾವಾನ ನಾವು ಈಗ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ನೋಂದಣಿಯನ್ನು ಮಾಡ್ತೀವಿ ಅಂತ ಹೇಳ್ತಾ, ಇದನ್ನೆಲ್ಲ ಹೊರತುಪಡಿಸಿ ಗ್ರಾಮದ ಅಭಿವೃದ್ಧಿ ಕಡೆ ಒಂದು ಸ್ವಲ್ಪ ಗಮನ ಕೊಡಿ ಅಂತ ಹಾಗೂ ಸಹಕಾರ ಮಾಡಿ ಅಂತ ನಾವು ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ. ಹಾಗೂ ಅದೇ ರೀತಿ ನಮ್ಮ ಗ್ರಾಮಸ್ಥರಿಗೂ ಕೂಡ ಒಂದು ಹೇಳಿ ತಿಳಿಸ್ಬೇಕು, ವಿಷಯ ತಿಳಿಸ್ಬೇಕು. ಯಾವುದೇ ರೀತಿ ಭ್ರಷ್ಟಾಚಾರ ಆಗಿಲ್ಲ, ಗೊಂದಲ ಮಾಡ್ಕೊಳ್ಬೇಕಾದಂಥ ಯಾವುದೇ ವಿಷಯಗಳಿಲ್ಲ. ಅಂಥದನ್ನು ನಾವು ಸಾಹೇಬ್ರ ಹತ್ರ ಮನವಿ ಮಾಡಿಕೊಂಡು ಅವ್ರನ್ನ ಕೂಡ ಗ್ರಾಮಕ್ಕೆ ಕರೆಸ್ಕೊಳ್ಳೋಂಥ ಸಕಲ ವ್ಯವಸ್ಥೆಗಳನ್ನು ಮನವಿಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಸಾಹೇಬರು ಕೂಡ ಒಪ್ಪಿಗೆ ಕೊಟ್ಟು ಬರಲಿಕ್ಕೆ ರೆಡಿ ಇದ್ದಾರೆ. ನಾವು ಅದರ ಜೊತೆಗೆ ಜಮಾಬಂದಿ ಮೀಟಿಂಗನ್ನು ಮಾಡಿ ತಮ್ಮ ಗಮನಕ್ಕೂ ನಾವು ಈಗ ಶೀಘ್ರದಲ್ಲೇ ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತೀವಿ ಅಂತ ನಾನು ಹೇಳ್ತೀನಿ. ಗ್ರಾಮ ಪಂಚಾಯತ್ ಕಿದ್ನೂರದಿಂದ ಗ್ರಾಮ ಪಂಚಾಯತ್ ಸದಸ್ಯ ಹಲ್ಗೋಡ ಬದಲಿ, ಗ್ರಾಮ ಪಂಚಾಯತ್ ಕಿದ್ನೂರು. ಸರ್, ಮನ್ನಿಕರಿ ಗ್ರಾಮದಿಂದ ತಾಯಿಯವರ 2021ರಲ್ಲಿ ಚುನಾವಣೆ ಪ್ರತಿನಿಧಿಯಾಗಿ ಆಯ್ಕೆ ಆಗ್ತಾರೆ. ಆಯ್ಕೆ ಆದ ನಂತರ ಅವರಿಗೆ ನೇರವಾಗಿ ಅಧ್ಯಕ್ಷ ಸ್ಥಾನವನ್ನು ಒಲಿದು ಬಂದ ಕಾರಣ ಅವರು ಅಧ್ಯಕ್ಷರಾಗ್ತಾರೆ. ಮಣ್ಣಿಗಿರಿ ಊರಿಗೆ 30-35 ವರ್ಷದಿಂದ ಅಧ್ಯಕ್ಷ ಸ್ಥಾನ ಇರಲ್ಲ, ಕೇದೂರು ಗ್ರಾಮದಲ್ಲಿ ಇರ್ತದೆ. ಇವರು ಆಯ್ಕೆ ಆದ ನಂತರ SC ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಸುಳ್ಳು ಆರೋಪವನ್ನು ಅವ್ರು ಏನು ಮೀಡಿಯಾದಲ್ಲಿ ಹಾಕಿದ್ದಾರಲ್ಲ ಸರ್, ಹೇಳ್ತಾ ಇದ್ದಾರೆ. ಅವರು ಒಂದು ಕೆಲಸ ಮಾಡಿಲ್ಲ ಅಂತೇಳಿ ಒಂದು 100 ಕೆಲಸಗಳು ಮಾಡಿದ್ದಾರೆ. ಶಾಲೆ ಅಭಿವೃದ್ಧಿ ಆಗಿರ್ಬೋದು ಅಥವಾ ರೋಡು, ಗಟರ, ಕುಡಿಯೋ ನೀರು ಬಗ್ಗೆ ಆಗಲಿ ಎಲ್ಲ ಕೆಲಸಗಳನ್ನು ಸರಿಯಾಗಿ ಮಾಡಿದ್ದಾರೆ ಅವರು. ಆದರೆ ಇವರು ಸುಳ್ಳು ಒಂದು ಕೆಲಸ ಮಾಡಿಲ್ಲ, ಡೂಪ್ಲಿಕೇಟ್ ಬಿಲ್ ಮಾಡಿ 10 ಲಕ್ಷ 12 ಲಕ್ಷ ರೊಕ್ಕ ತೆಗೆದೇನೆ ಅಂತೇಳಿ ಸುಳ್ಳು ದೇವಸ್ಥಾನ ಕಮಿಟಿ ಅವರು ಆರೋಪ ಮಾಡಿದ್ದಾರೆ. ಹಾಗೆ ಇವರು ಅಧ್ಯಕ್ಷರು SC ಅವರು ಅದಾರ ಅಂತೇಳಿ ಇವರು ಊರಲ್ಲಿ ಯಾವುದೇ ಒಂದು ಕಾರ್ಯಗಳಲ್ಲಿ, ದೇವಸ್ಥಾನದಲ್ಲಿ, ಊರಿನ ಕೆಲಸಗಳಾಗಲಿ ಅಧ್ಯಕ್ಷರು SC ಅದಾರ ಅಂತೇಳಿ ಇವ್ರನ್ನ ಭಾಳ ಕಡೆಗಣಿಸ್ತಾ ಇದ್ದಾರೆ. ग्राम पंचायत किदनूर व मणिगिरी या गावचा मेंबर असून गेल्या आठवड्यामध्ये गावातील मणिगिरी आणि किदनूर गावातील काही पडलेल्या पॅनलमधील लोक किंवा 10 वर्षे सत्तेत नसलेले लोक इथं येऊन किदनूरचे आणि मणिगिरीच्या मेंबरांनी भ्रष्टाचार केलेला आरोप केलेला आहे. हा सर्व खोटा आहे. कारण त्यांना कित्येक 20 वर्षापासून किदनूर व मणिगिरी गावामध्ये विकासकामाची एक भरभराट झालेली आहे की त्यांना बघायला होत नाही. म्हणून त्यांनी अध्यक्ष व उपाध्यक्ष आणि सर्व सदस्यांवर खोटा आरोप केलेला आहे. गावातील रस्ते, शाळा असू दे किंवा गटारे असू दे, असा कुठलाच भाग नाही की तो विकास झालेला नाही. आणि गेले 4 वर्ष झाले त्यांनी गप्पच बसलेले आणि येत्या इलेक्शनचा मौसम बघून त्याने विकासकाम ते झालेलं आहे, यांचं नाव कसं बदनाम करायचं हा उद्देश ठेवून एक खोटा आरोप करावं या उद्देशाने ते येऊन एक निवेदन देऊन गेले. याच्यासाठी आम्ही सर्व किदनूर पंचायत मेंबर, अध्यक्ष, उपाध्यक्ष, सर्व किदनूर व मणिगिरीचे नागरिक इथे येऊन, सर्व ग्रामस्थ इथे येऊन त्यांच्यावर एक मानहानी दावा करणार आहे. कारण ते खाली मणिगिरीमध्ये 4 जण आहेत, किदनूरमध्ये 4 जण आहेत. दुसरं काही काम नाही त्यांना, फक्त कसं वातावरण बिघडायचं, लोकांच्या मनामध्ये
कसं वातावरण निर्माण करायचं हेच काम चालू आहे. इंदूर आणि मणिकडच्या पूर्ण जनतेला माहीत आहे की आता हा विकास पर्व आज इतका मोठा झालेला आहे का लोकच त्यांना येत्या इलेक्शनमध्ये त्यांची जागा दाखवतील. ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ 24x7 ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲೇ ವೀಕ್ಷಿಸಿ ಆನಂದಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು SMS ಮೂಲಕ ತಿಳಿಸಿ.